ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಕ್ಕದಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ, ಪ್ಲೀಸ್ ಇಗ್ನೋರ್ ದ್ಯಾಟ್. ಮನೆ ಕಟ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸೊ ಡಿಸ್ಟರ್ಬೆನ್ಸ್ ಇದೆ. ಸೊ ಇವತ್ತು ನಾನು ಮಧ್ಯಾಹ್ನ ಅಡುಗೆ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 12:45 ಆಯಿತು. ನನ್ನ ಹಸ್ಬೆಂಡ್ ಬರೋ ಟೈಮ್ ಆಯಿತು. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಬೆಳಗ್ಗೆನೇ ರುಬ್ಕೊಂಡ್ಬಿಟ್ಟಿದ್ದೀನಿ. ಬೆಂಡೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ರುಬ್ಕೊಂಡೆ, ಬಿಕಾಸ್ ಯಾಕೆ ಅಂತಂದರೆ ಇಲ್ಲಿ ಕರೆಂಟ್ ಇಶ್ಯೂಸ್ ತುಂಬ ಇದೆ ನಮ್ಮ ಲೇಔಟಲ್ಲಿ. ಸೊ ಹಾಗಾಗಿ ಬೆಳಗ್ಗೆನೇ ರುಬ್ಬಿಟ್ಕೊಂಡ್ಬಿಡ್ತೀನಿ, ಸೊ ದಟ್ ನನಗೆ ಹಿಂಸೆ ಅನಿಸಲ್ಲ. ಅಟ್ಲೀಸ್ಟ್ ಕರೆಂಟ್ ಇಲ್ಲ, ಅದು ರುಬ್ಕೊಳಕ್ಕಾಗಲಿಲ್ಲ, ಬೇರೆ ಏನು ಮಾಡೋದು ಅಂತ ಯೋಚನೆ ಮಾಡೋ ಬದಲು ಬೆಳಗ್ಗೆನೇ ಪ್ರಿಪೇರ್ ಆಗ್ಬಿಡುತ್ತೆ. ಸೊ ಗೊಜ್ಜು ಮಾಡಿ ನಿಮಗೂ ತೋರಿಸ್ತೀನಿ, ಸಿಗ್ತೀನಿ ಮತ್ತೆ. ವಿಡಿಯೋ ಮಾಡುವಾಗ ನನಗೆ ಪಕ್ಕದಲ್ಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಸೊ ಹಾಗಾಗಿ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ನಾನು ಗ್ರೇವಿ ಪ್ರಿಪೇರ್ ಮಾಡೋ ಅಷ್ಟರೊಳಗೆ ನನ್ನ ಹಸ್ಬೆಂಡ್ ಬಂದರು. ಅವ್ರು ಬಂದು ನನಗೆ ರೈಸ್ ಇಡೋಕ್ಕೆ ಹೆಲ್ಪ್ ಮಾಡಿದ್ರು. ತುಂಬಾ ಹೆಲ್ಪ್ ಮಾಡ್ತಾರೆ ಮನೆ ಕೆಲಸದ ವಿಷಯದಲ್ಲಂತೂ. ಪ್ರತಿಯೊಂದು ನೀನು ಮಾಡಬೇಡ, ರೆಸ್ಟ್ ಮಾಡು, ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಸುಮ್ಮನೆ ಕೂತ್ರೆ ಒಬ್ಳಿಗೆ ಬೋರ್ ಆಗುತ್ತೆ. ಸೊ ಆದಷ್ಟು ಹುಡುಕಿ ಕೆಲಸಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಅವ್ರು ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಊಟ ಮಾಡಿಕೊಂಡು ಅವ್ರು ಆಫೀಸಿಗೆ ವಾಪಸ್ ಹೊರಟರು. ಅವ್ರು ಹೋದಂಗೆ ಈ ಗುಂಡ ಬಂದ. ಇವನಿಗೆ ಸ್ವಲ್ಪ ಬಿಸ್ಕೆಟ್ಸ್ ಕೊಟ್ಟು, ಒಂದು ಬೌಲ್ ನೀರು ಕೊಟ್ಟು, ಮತ್ತು ನಾನು ನನ್ನ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅಷ್ಟರಲ್ಲಿ 4:30 4:45 ಹಂಗೆ ಅವ್ರು ವಾಪಸ್ ಬಂದರು. ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಡುಗೆ ಮಾಡಿ ಊಟ ಮಾಡಿಕೊಂಡು ಅವ್ರು ಈಗಷ್ಟೇ ಆಫೀಸ್ಗೆ ಹೋದ್ರು, ಅದನ್ನು ಕೂಡ ನೋಡಿರ್ತೀರ. ಅವ್ರು ಆಫೀಸ್ಗೆ ಹೋದಂಗೆ ಗುಂಡ ಸಿಕ್ಕಿದ್ದ, ಅವನಿಗೆ ಸ್ವಲ್ಪ ಬಿಸ್ಕೆಟ್ ನೀರು ಕೊಟ್ಟು, ನಾನು ಇವತ್ತು ಫ್ರೆಶ್ ಅಪ್ ಆದಮೇಲೆ ಲೋಷನ್ ಹಾಕಿರಲಿಲ್ಲ ಬಾಡಿಗೆ, ಬಿಕಾಸ್ ಅಡುಗೆ ಮಾಡೋದಿತ್ತು, ಹಾಗಾಗಿ ಹಾಕಿರಲಿಲ್ಲ. ಸೊ ಇವಾಗ ಹಾಕೊಬೇಕು. ಈಗ ಡಿಸೆಂಬರ್, ಚಳಿ, ತುಂಬ ಅಂದರೆ ತುಂಬ ಸ್ಕಿನ್ ಡ್ರೈ ಆಗ್ತಾ ಇದೆ. ಒಂದು ಕಡೆ ಅದು ರೀಸನ್ ಆದರೆ, ಇನ್ನೊಂದು ಕಡೆ ಈ ಪ್ರೆಗ್ನೆಂಟ್ ಇರುವಾಗ ನನಗೆ ತುಂಬ ಒಂದು 2 months ಬ್ಯಾಕಿಂದನೇ ನನಗೆ ತುಂಬ ಡ್ರೈ ಸ್ಕಿನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ತುಂಬ ಸ್ಕಿನ್ ಫೀಲ್ ಆಗುತ್ತೆ. ಲೈಕ್ ಹೆಂಗೆ ಡ್ಯಾಂಡ್ರಫ್ ತಲೆಯಲ್ಲಿ ಹೋಗುತ್ತೋ ಹಾಗೆ ಸ್ಕಿನ್ನಲ್ಲೂ ಹೋಗುತ್ತೆ. ಸೊ ನಾನು ಇದಕ್ಕೆ ಯೂಸ್ ಮಾಡ್ತಾ ಇರೋ ಲೋಷನ್ ಬಂದು ಸ್ಕಿನ್ ಸೀಕ್ರೆಟ್ ಅವ್ರದ್ದು ಲೋಷನ್. ಇದು ಆಮಂಡ್ ಆಯಿಲ್ ಫಾರ್ ಡ್ರೈ ಆ್ಯಂಡ್ ನಾರ್ಮಲ್ ಸ್ಕಿನ್. ಡ್ರೈ ಅವರು ಯೂಸ್ ಮಾಡ್ಬೋದು, ನಾರ್ಮಲ್ ಅವರು ಯೂಸ್ ಮಾಡ್ಬೋದು. ತುಂಬ ವರ್ತ್ ಅನಿಸುತ್ತೆ ನನಗೆ ಈ ಲೋಷನ್ನು. ಆ್ಯಕ್ಚುಯಲ್ ಪ್ರೈಸ್ ಬಂದು 275 ರುಪೀಸು. ಬಟ್ ಆನ್ಲೈನಲ್ಲಿ ಇನ್ನೂ ಕಮ್ಮಿನೇ ಇದೆ. ಆನ್ಲೈನಲ್ಲಿ ಪ್ರಾಬಬ್ಲಿ ಐ ಥಿಂಕ್ ಇನ್ ಫ್ಲಿಪ್ಕಾರ್ಟ್ 180 ಸಮಥಿಂಗ್ ಇರಬೇಕು. 150-180 ಸಿಗುತ್ತೆ. 1/2 ಲೀಟರ್ ಸಿಗುತ್ತೆ. ಇದು 1/2 ಲೀಟರ್ ಲೋಷನ್ ಸಿಗುತ್ತೆ. ಆ್ಯಂಡ್ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ನಾನಿನ್ನು ತುಂಬ ಲಾಂಗ್ ಪ್ಯಾಕ್ ಒಂದು 2-3 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಈ ಕ್ರೀಮ್ ಫಸ್ಟು ಇಂಟ್ರೊಡ್ಯೂಸ್ ಆಗಿದ್ದು ಪಾರ್ಲರಲ್ಲಿ. ಅವರು ಐಬ್ರೋಸ್ ಮಾಡಿಬಿಟ್ಟು, ಐಬ್ರೋಸ್ ಎಲ್ಲ ಉರಿತಾ ಇರುತ್ತಲ್ಲ, ಐಬ್ರೋಸ್ ಮಾಡಾದ್ಮೇಲೆ
ಕೋಲ್ಡ್ ಕ್ರೀಮಲ್ಲಿ ಸ್ವಲ್ಪ ಮಸಾಜ್ ಮಾಡ್ತಾರಲ್ಲ, ಆಗ ಇದನ್ನು ಯೂಸ್ ಮಾಡಿದ್ರು. ಅಫ್ಕೋರ್ಸ್ ಕೋಲ್ಡ್ ಕ್ರೀಮ್ ಥರನೇ ಇದೆ ಇದು. ಸೊ ಆವಾಗ ಯೂಸ್ ಮಾಡಿದಾಗ ನನಗೆ ಇದ್ರದ್ದು ಫ್ರೇಗ್ರೆನ್ಸ್ ಮತ್ತು ಇದ್ರದ್ದು ಆ ಒಂದು ಮಸಾಜ್ ಮಾಡಿದಾಗ ತುಂಬ ಇಷ್ಟ ಆಯಿತು ಕ್ರೀಮ್. ಆಮೇಲೆ ಅವ್ರ ಹತ್ರ ಫಸ್ಟ್ ಟ್ರೈ ಮಾಡಿದೆ. ಅವರು MRP ರೇಟ್ಗೆ ಕೊಡೋದು, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಪಾರ್ಲರಲ್ಲಿ ಎಲ್ಲ MRP ರೇಟ್ಗೆ ಕೊಡ್ತಾರೆ. ಬಟ್ ಅವತ್ತು ಅವ್ರ ಹತ್ರ ತೊಗೊಂಡು ನೆಕ್ಸ್ಟಿಂದ ನಾನು ಆನ್ಲೈನ್ ಸರ್ಚ್ ಮಾಡಿ ಫ್ಲಿಪ್ಕಾರ್ಟಲ್ಲಿ ಏನೋ ತರಿಸ್ಕೊಳ್ತೀನಿ ನಾನು. ಇದು ಮಾಡಿದ್ರೆ 2 ಮಾಡಿಬಿಡ್ತೀನಿ, ಬೆಂಗಳೂರಿಗೊಂದು ಮೈಸೂರಿಗೊಂದು, ಬಿಕಾಸ್ ಇಷ್ಟು ದೊಡ್ಡವ ಕ್ಯಾರಿನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಅಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ. ಬಟ್ ತುಂಬ ವರ್ತ್, 150-180 ರುಪೀಸ್ಗೆಲ್ಲ ಕೊಡ್ಬೋದು, ಅಫೋರ್ಡೆಬಲ್. ಸೊ ನೀವು ತರಿಸ್ಕೊಳ್ಳಿ, ಯೂಸ್ ಮಾಡಿ. ಏನಾದರೂ ಕ್ರೀಮ್ದು ಈ ಮಾಯ್ಶ್ಚರೈಸರ್ದು ಲಿಂಕ್ ಬೇಕು ಅಂತಂದರೆ ನಾನು ಲಿಂಕ್ ಕೂಡ ಅಟ್ಯಾಚ್ ಮಾಡಿರ್ತೀನಿ. ಟ್ಯೂಷನ್ ಹಾಕಾಯಿತು. ಆ್ಯಕ್ಚುಲಿ ನಮ್ಗೆ ಇವತ್ತು ನಿದ್ದೆ ಬರ್ತಾ ಇದೆ, ಗೊತ್ತಿಲ್ಲ ಏನು ಮಾಡ್ತೀನಿ. ಒಂದು ವಿಡಿಯೋ ಎಡಿಟಿಂಗ್ ಆಗಿದೆ, ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕು. ಅಪ್ಲೋಡ್ ಮಾಡಬೇಕು, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ನಾನು ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆದು ಪಾರ್ಟ್ 1 ವಿಡಿಯೋ ಅಪ್ಲೋಡ್ ಮಾಡಬೇಕು. ಆಲ್ಮೋಸ್ಟ್ 1 ವೀಕ್ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ. ಸೊ 1 by 1 ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡೋಣ, ಇವತ್ತು ಇನ್ನೊಂದು ವಾಯ್ಸ್ ಓವರ್ ಇದೆ, ಅದು ವಾಯ್ಸ್ ಓವರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡಿ ಐ ಥಿಂಕ್ ರೆಸ್ಟ್ ಮಾಡ್ತೀನಿ. ಹಾಯ್, ಮತ್ತು ಇವತ್ತಿನ ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನಿವಾಗ ಮಂಡಕ್ಕಿ ಮಾಡ್ತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ ಆಗಿ. ಮಂಡಕ್ಕಿ ಬಂದು ಉತ್ತರ ಕರ್ನಾಟಕ ಸ್ಪೆಷಲ್. ನನ್ನ ಹಸ್ಬೆಂಡ್ ಉತ್ತರ ಕರ್ನಾಟಕದವರಾಗಿರೋದ್ರಿಂದ ಮಂಡಕ್ಕಿ ಕೇಳಿದ್ದಾರೆ ಇವಾಗ ಸ್ನ್ಯಾಕ್ಗೆ. ಮಾಡೋಣ ಬನ್ನಿ. ಮಂಡಕ್ಕಿ ನಾನು ಹೆಚ್ಚಾಗಿ ಮಾಡಲ್ಲ, ಬೇಕಂದ್ರೆ ಅವರೇ ಮಾಡ್ಕೊಳ್ತಾ ಇರ್ತಾರೆ. ನಾನು ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ರೈಟ್ ನಾನು ಅವ್ರನ್ನ ಅಂಗಡಿಗೆ ಕಳಿಸಿದ್ದೀನಿ. ನನಗೆ ಬನಾನಾ ಖಾಲಿ ಆಗಿತ್ತು, ಸ್ವಲ್ಪ ಫ್ರೂಟ್ಸ್ ತೊಗೊಂಡ್ಬರೋಕ್ಕೆ ಅಂತ ಹೋಗಿದ್ದಾರೆ. ನಾನು ಈ ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ನನಗೆ ಅಷ್ಟು ಫುಡ್ ಸೇರ್ತಾ ಇಲ್ಲ. ಅಂದರೆ ಕುಕ್ಡ್ ಫುಡ್ ಏನೋ ಅಷ್ಟು ಸೇರ್ತಾ ಇಲ್ಲ, ಅಷ್ಟು ಇಷ್ಟ ಆಗ್ತಿಲ್ಲ ನನಗೆ. ಬಟ್ ಫ್ರೂಟ್ಸ್ ಚೆನ್ನಾಗಿ ತಿಂತಾ ಇದ್ದೀನಿ. ಫ್ರೂಟ್ಸ್ ಒಂದಿದ್ರೇ ಸಾಕು ಅನಿಸುತ್ತೆ. ಏನೋ ಗೊತ್ತಿಲ್ಲ, ನೀರು ಜಾಸ್ತಿ ಕುಡಿತೀನಿ, ಫ್ರೂಟ್ಸ್ ಜಾಸ್ತಿ ತಿಂತೀನಿ, ಬಿಟ್ಟರೆ ಅಷ್ಟು. ಈಗೀಗ ಸ್ವಲ್ಪ ಊಟ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ 4 months ಅಂತೂ ಕಂಪ್ಲೀಟ್ ವಾಮಿಟಿಂಗ್ ಆಗೇ ಕಳೆದಿತ್ತು. 4 months ಆಲ್ಮೋಸ್ಟ್ ನಾನು ಡ್ರಿಪ್ಪಲ್ಲೇ ಕಳೆದಿದ್ದೀನಿ. ಬರೀ ಗ್ಲೂಕೋಸ್ ಹಾಕ್ಸ್ಕೊ ಬಾ ಮಲ್ಕೊ ಅಷ್ಟೇ. ಬರೀ ಗ್ಲೂಕೋಸ್ ಹಾಕೊಂಡೇ ಕಳೆದಿರೋದು ಫಸ್ಟ್ 4 months. ಅದಾದಮೇಲೆ ನಾರ್ಮಲ್ ಆಯಿತು. ಕೆಲವರೆಲ್ಲ ಹೆದರ್ಸ್ಬಿಟ್ಟಿದ್ರು ನನಗೆ, ಅಪ್ ಟು 9 months ಇರುತ್ತೆ ಇದು, ವಾಮಿಟಿಂಗ್ ಸ್ಟಾಪ್ ಆಗಲ್ಲ ಅಂತೆಲ್ಲ ಹೇಳಿದ್ರು. ಒಬ್ಬೊಬ್ರಿಗೆ ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ, ಎಲ್ಲರಿಗೂ ಒಂದೇ ಥರ ಆಗಲ್ಲ. ನನಗೆ 4 monthsಗೆ ಸ್ಟಾಪ್ ಆಯಿತು. ಬಟ್ ಈಗಲೂ ನಾನು ನನ್ನ ಈ ಜರ್ನಿಯಲ್ಲಿ ನನಗೆ ಓಕೆ ಕುಕ್ ಮಾಡಿರೋ ಫುಡ್ ತಿಂತಾ ಇದ್ದೀನಿ.
ಬಟ್ ಏನಂದರೆ ಸಾಸಿವೆ ಜೀರಿಗೆ ಈ ಒಗ್ಗರಣೆ ಹಾಕೋ ಥಿಂಗ್ಸು ಅವೆಲ್ಲ ನನಗೆ ಅಷ್ಟು ಇಷ್ಟ ಆಗ್ತಿಲ್ಲ. ನಾನು ಕುಕಿಂಗ್ ಸ್ಟಾರ್ಟ್ ಮಾಡಿದ್ದೆ ಆಲ್ಮೋಸ್ಟ್ 5-6 ಮಂತ್ ಆದಮೇಲೆ. ಈಗ ಆಲ್ಮೋಸ್ಟ್ ನನಗೆ ವಾಮಿಟಿಂಗ್ ಸ್ಟಾಪ್ ಆಗಿತ್ತು. ಇನ್ನೂ ಒಂದೊಂದು ಫುಡ್ ಸ್ಮೆಲ್ ಕೇಳಿದ್ರೆ ಆಗಲ್ಲ, ಬಟ್ 4 ಮಂತ್ಸಲ್ಲಿ ಇತ್ತಲ್ಲ ಆ ಥರ ಏನಿಲ್ಲ. ಬಟ್ ಓಕೆ, ಒಗ್ಗರಣೆ ಹಾಕ್ತಿದ್ದೀನಿ. ಬಟ್ ಏನಂದರೆ ಈ ಒಂದು ಜರ್ನಿಲಿ ನನಗೆ ನಮ್ಮ ಅತ್ತೆ ಮನೆಗೆ ಹೋದರೂ ಅವರು ಸಾಸಿವೆ ಜೀರಿಗೆ ಯೂಸ್ ಮಾಡಲ್ಲವಪ್ಪ, ನನಗೋಸ್ಕರ ನಾನು ತಿನ್ನಲ್ಲ ಅಂದ್ಬಿಟ್ಟು. ನಮ್ಮಮ್ಮನೂ ಅಷ್ಟೇ ನಾನು ತಿನ್ನಲ್ಲ ಅಂದ್ಬಿಟ್ಟು ಅಡುಗೆಗೆ ಸಾಸಿವೆ ಜೀರಿಗೆ ಏನೂ ಯೂಸ್ ಮಾಡಲ್ಲ. ನಾನು ತಿನ್ನಲ್ಲ ಅಂದ್ಬಿಟ್ಟು ಯಾರೂ ತಿಂತಾಯಿಲ್ಲ. ಸಾಸಿವೆ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಇಷ್ಟನೇ ಆಗ್ತಾಯಿಲ್ಲ ನನಗೆ. ಮಧ್ಯಾಹ್ನ ಲೋಷನ್ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಮುದ್ದೆ ಮಾಡಿ ಆಮೇಲೆ ಒಂದು ಬ್ಲಾಗ್ ಎಡಿಟ್ ಮಾಡಿ ಬ್ಲಾಗ್ ಹಾಕಿದ್ದೀನಿ. ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಭಾಗ 1 ಪಾರ್ಟ್ 1 ಬಿಟ್ಟಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ. ಲೈಟಿಗೆ ಸಾಕಾಗ್ತಾ ಇಲ್ಲ ಅನಿಸ್ತಾ ಇದೆ ಇವತ್ತು ಯಾಕೋ. ಇದರದ್ದು 2 days ಬ್ಯಾಕ್ ವ್ಲಾಗಲ್ಲೂ ನೀವು ನೋಡಿರ್ಬೋದು. ನನ್ನ ಹಸ್ಬೆಂಡ್ ಮಂಡಕ್ಕಿ ಮಾಡ್ತಾಯಿದ್ರು, ಅಕ್ಕನ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತಾರೆ. ಇವತ್ತು ನಾನು ಮಾಡ್ತಾಯಿದ್ದೀನಿ, ಯಾಕಂದರೆ ಅವರು ಹೊರಗೆ ಹೋಗಿದ್ದಾರೆ. ಮುಂಚೆ ಎಲ್ಲ ಗ್ರಾಸರೀಸ್ ಶಾಪಿಂಗ್ ನಾವು ಡಿಮಾರ್ಟಲ್ಲೇ ಮಾಡ್ತಿದ್ವಿ. ಬಟ್ ಈಗ ನಾವು ಹೆಚ್ಚಾಗಿ ಇಲ್ಲಿ ಇರ್ತಾ ಇಲ್ಲ. ಹಾಗಾಗಿ 4 ಮಂತ್ಸ್ ಮದುವೆ ಆಗಿ 2 ಮಂತ್ಸ್ ಆದಮೇಲೆ ಸುಮಾರು ಗ್ರಾಸರೀಸ್ ವೇಸ್ಟ್ ಆಗೋಯ್ತು. 4 ಮಂತ್ಸ್ ಮನೇಲಿ ಕುಕ್ಕಿಂಗೇ ಮಾಡಿಲ್ಲ. ಸೊ ವೇಸ್ಟ್ ಆಗಿರೋದ್ರಿಂದ ನಾನು ಅಲ್ಲಲ್ಲೇ ತರ್ಸ್ಕೊಂಡು ಮಾಡ್ತಾ ಇದ್ದೀನಿ. ಅಗೇನ್ ಫ್ರೈಡೇ ನಾವು ಮೈಸೂರಿಗೆ ಹೊರಟಿದ್ದೀವಿ. ಯಾಕಂತಂದರೆ ಸಂಡೇ ನಮ್ಮ ಅಕ್ಕನ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಸೊ ಅವಳು ಮದುವೆ ಆದಾಗಿಂದ ಮನೇಲಿ ಪೂಜೆ ಮಾಡಿಸಿರ್ಲಿಲ್ಲ. ಸೊ ಈ ಸಂಡೇ ಇಟ್ಕೊಂಡಿದ್ದಾಳೆ, ಹೋಗ್ತಾ ಇದ್ದೀನಿ. ಫೈನಲಿ ಮಂಡಕ್ಕಿ ರೆಡಿ ಆಯಿತು. ನೀವು ಕೂಡ ನೋಡಿದ್ರಿ ಹೇಗಿದೆ ಅಂತ. ಸೊ ಮಂಡಕ್ಕಿಗೆ ಸ್ವಲ್ಪ ಆನಿಯನ್ ಹೆಚ್ಕೊಳ್ತಾ ಇದ್ದೀನಿ. ಆನಿಯನ್ ಸ್ಲೈಸಸ್ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ ಅಂತ.
ಲಾಸ್ಟಲ್ಲಿ ನನ್ನ ಹಸ್ಬೆಂಡ್ ರಿವ್ಯೂ ಕೂಡ ಕೊಡ್ತಾರೆ, ನೋಡ್ತಾ ಇರಿ. ಮಂಡಕ್ಕಿ ಮಾಡಿಕೊಟ್ಟಿದೆ, ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಮಾಡಿರೋದಾ? ಮಂಡಕ್ಕಿ ಫಸ್ಟ್ ಟೈಮ್ ನಾನು ಮಂಡಕ್ಕಿ ಸುಸ್ಲ ಮಾಡಿದಾಳೆ, ಈ ಥರ ಮಂಡಕ್ಕಿ ಮಾಡಿರಲಿಲ್ಲ. ಬಟ್ ಇದು ತುಂಬ ಚೆನ್ನಾಗಿ ಮಾಡಿದಾಳೆ ಇವತ್ತು. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.